ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಒಂದೊಳ್ಳೆ ಬನ್ ರೆಸಿಪಿ. ನೋಡಿ ಎಷ್ಟು ಸಾಫ್ಟಾಗಿರೋ ಬನ್ ನಿಮಗೋಸ್ಕರ ಇವತ್ತು ನಾನು ತಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತಿಳ್ಕೊಳ್ಳಿ. ನೋಡಿ ಇದಕ್ಕೆ ಏನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ. ನೋಡಿ 2 ಕಪ್ ಮೈದಾ, ಅರ್ಧ ಕಪ್ ಸಕ್ಕರೆ, 1 ಕಪ್ ಬಿಸಿ ಹಾಲು, ಸ್ವಲ್ಪ ಎಣ್ಣೆ, ಒಂದು 5-6 ಸ್ಪೂನ್ ಬೆಣ್ಣೆ, ಸ್ವಲ್ಪ ಡ್ರೈ ಈಸ್ಟ್. ನೋಡಿ ಡ್ರೈ ಈಸ್ಟ್ ಮತ್ತು ವೆನಿಲಾ ಎಸೆನ್ಸ್ ಟೋಟಲಿ ಆಪ್ಷನ್. ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಉಪ್ಪು. ಮೊದಲಿಗೆ ನಾವು ಬಿಸಿಯಾಗಿರೋ ಹಾಲನ್ನ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಇದರಲ್ಲಿ ಬೆಚ್ಚಗಿರಬೇಕು ಹಾಲು. ಮತ್ತು ನಾವೇನು ಸಕ್ಕರೆ ತಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ನಾವು ಬಿಸಿ ಹಾಲಿಗೆ ಹಾಕ್ಕೊಳ್ಳೋಣ. ತುಂಬ ಬಿಸಿ ಇರಬಾರ್ದು ಹಾಲು, ಸ್ವಲ್ಪ ಬೆಚ್ಚಗಿರಬೇಕು. ನೋಡಿ ಇವಾಗ ನಾವು ಇಷ್ಟು ತಗೊಂಡಿದ್ವಲ್ಲ ಅದನ್ನು 1 ಸ್ಪೂನ್ ಹಾಕೋಣ. 1 ಸ್ಪೂನ್ ಹಾಕಿ ಚೆನ್ನಾಗಿ ಈಸ್ಟ್ ಮುಳುಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈಸ್ಟ್ ಫಾರ್ಮ್ ಆಗಬೇಕಂದ್ರೆ ನಮಗೆ ಸಕ್ಕರೆ ಹಾಕಲೇಬೇಕು. ಸೊ ಸ್ವಲ್ಪ ಸಕ್ಕರೆ ಹಾಕಿ ಈಸ್ಟನ್ನ ಈ ಥರ ಮುಚ್ಚಿ ಇಡೋಣ. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ಈ ರೀತಿ ಉಬ್ಬಿರುತ್ತೆ. ನಾವೇನು ಮೊಸರು ಮಜ್ಜಿಗೆ ಎಪ್ಪಾಕಿದಾಗ ಉಬ್ಬಿರುತ್ತಲ್ಲ ಅದೇ ಥರ ಉಬ್ಬಿರುತ್ತೆ. ಇಷ್ಟಾದರೆ ಸಾಕು. ನೋಡಿ ಸಕ್ಕರೆ ಕರಗೋ ಥರ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ ನನ್ನ ಹತ್ರ ಹಿಟ್ಟು ಕಲಸೋವಂಥ ಜಾರಿತ್ತು, ಸೊ ನಾನು ಇದನ್ನು ಉಪಯೋಗಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಮಾಮೂಲಿ ಗೋಧಿ ಹಿಟ್ಟು ಚಪಾತಿಗೆ ಹೇಗೆ ಕಲಿಸ್ತೀರೋ ಅದೇ ಥರ ಸೇಮ್ ನಾವು ಈಸ್ಟ್ದು ಮಿಲ್ಕ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಎಕ್ಸ್ಟ್ರಾ ಹಾಲು ಬೇಕಾದರೆ ಹಾಲು ಅಥವಾ ನೀರು, ಬೆಚ್ಚಗಿರೋ ನೀರು ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಹಿಟ್ಟು ಹಾಕ್ಕೊಂಡು ನಾವೇನು ಈಸ್ಟ್ದು ಮಿಕ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಪೂರ್ತಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಆಮೇಲೆ ನಾವು ಸಕ್ಕರೆ ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಹಾಕ್ಕೊಳ್ಳೋಣ. ಅರ್ಧ ಕಪ್ ಸಕ್ಕರೆ ಬೇಕಾಗುತ್ತೆ ಇದಕ್ಕೆ. ನೋಡಿ ಪೂರ್ತಿ ಹಾಕ್ಕೊಂಡು ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ನೀವು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ನಾನು ಕಲಿಸ್ಕೊಳ್ಳೋದು ತೋರಿಸ್ತೀನಿ. ನೋಡಿ ಇದರಲ್ಲಿ ಇಷ್ಟಾಗಿದೆ. ನಾನಿವಾಗ ಇದನ್ನು ನಾವೇನು ಅಡುಗೆ ಮಾಡ್ತೀವಲ್ಲ ಶೆಲ್ಫ್ ಅದನ್ನು ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ನಾನು ನಾದ್ಕೋತಾ ಇದ್ದೀನಿ. ಇದನ್ನು ನೋಡಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಮೊದಲಿಗೆ ನೋಡಿ ಈ ಥರ ಡೋ ಆಯಿತು. ಇದನ್ನು ಬೆಣ್ಣೆ ಸೇರಿಸ್ಕೊಂಡು ನಾವು ಒಂದು 20 ನಿಮಿಷ ನಾದ್ಕೋಬೇಕಾಗುತ್ತೆ. ನೋಡಿ ಇವಾಗ ಇಷ್ಟು ಗಟ್ಟಿ ಇದೆ ಅಲ್ವಾ, ಇದನ್ನು ಸಾಫ್ಟ್ ಆಗೋವರೆಗೂ ನಾವು ನಾದ್ಕೋಬೇಕು. ನೋಡಿ ಬೆಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ನಾನಿವತ್ತು 20 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ ಆ ಪ್ರೊಸೀಜರ್ನ ನಿಮಗೆ ತೋರಿಸ್ತೀನಿ. ಈ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ ಬೆಣ್ಣೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದು ನಿಮಗೆ ಸಾಫ್ಟ್ ಆಗಿಬಿಡುತ್ತೆ. ನಿಮಗೆ ಡೋ ಅಷ್ಟು ಸಾಫ್ಟ್ ಆಗೋವರೆಗೂ ನೀವು ಕಲಿಸ್ಕೋಬೇಕು. ನಾವೆಷ್ಟು ನಾದ್ಕೊತೀವೋ ಅಷ್ಟು ಚೆನ್ನಾಗಾಗುತ್ತೆ ಬನ್ನು, ಅಷ್ಟು ಉಬ್ಬುತ್ತೆ ಬನ್ನು. ನೋಡಿ
ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡೆ. ಇವಾಗ ನಾವೇನು ನಮ್ಮದು ಡೋ ಇಷ್ಟು ದಪ್ಪ ಇತ್ತಲ್ಲ, ಅದರ 3ರಷ್ಟು ದೊಡ್ಡದಾಗಿರೋ ಪಾತ್ರೆನ ತಗೊಂಡು ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾವು ಏನು ಡೋ ತಗೊಂಡಿದ್ವಲ್ಲ ಅದನ್ನು ಇನ್ನೊಂದು ಸಲ ಸೆಟ್ ಮಾಡಿಕೊಂಡು ಸ್ಮೂತಾಗಿರೋದು ಮೇಲ್ಗಡೆ ಇಟ್ಕೊಳ್ಳೋಣ. ಸ್ವಲ್ಪ ಅದೆಲ್ಲ ಇದು ಮಾಡಿರೋದು ಒಳಗಡೆ ಹೋಗೋ ಥರ ನೀಟಾಗಿ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಹಾಕಿದ್ರೆ ನಮಗೆ ಎಣ್ಣೆ ಕೂಡ ಮೇಲ್ಗಡೆ ಡ್ರೈ ಆಗದೆ ಇರೋ ಥರ ನಮಗೆ ನಮ್ಮ ಡೋಗೆ ಆಗುತ್ತೆ. ಇವಾಗ ಇದನ್ನು ಮುಚ್ಚಿ ಒಂದು 2 hours ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಡಿ. ಇಲ್ಲಾಂದರೆ ನಿಮ್ಮ ಮನೇಲಿ ಎಲ್ಲಾದರೂ ಕಿಟಕಿ ಹತ್ರ ಬಿಸಿಲು ಬರ್ತಿದೆ ಅಂದಾಗ ಅಲ್ಲಿ 1 hour ಇಟ್ಬಿಡಿ. ಇದನ್ನು ಒಂದು ಟವಲ್ ಮುಚ್ಚಿ 1 hour ಇಟ್ಬಿಡಿ. ಅದು ನಮಗೆ ಡಬಲ್ ಅಥವಾ ತ್ರಿಬ್ಬಲ್ ಅಷ್ಟು ದಪ್ಪ ಆದಮೇಲೆ ನಾವು ಅದನ್ನು ತಗೋಬೇಕಾಗುತ್ತೆ. ನೋಡಿ, ನಾವು ಯಾವುದು ಬನ್ ಇವಾಗ ಮಾಡ್ತೀವಲ್ಲ ಆ ಟ್ರೇಗೆ ನಾವು ಗ್ರೀಸ್ ಮಾಡ್ಕೊಳ್ಳೋಣ. ನೋಡಿ, ನಾನು 1.5 hour ಇಟ್ಟಿದ್ದೆ. ನೋಡಿ ನನಗೆ ಎಷ್ಟು ದಪ್ಪ ಆಗಿದೆ. ಈ ಥರ ನಮಗೆ ಅದು ಉಬ್ಬಿರಬೇಕು. ನೋಡಿ ಇಷ್ಟಾಗಿದೆ. ಇದನ್ನು ಇನ್ನೂ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನಮಗೆ. ನೋಡಿ ಇವಾಗ ನಾವು ನಮ್ಮ ಶೆಲ್ಫ್ ಮೇಲೆ ನೀಟಾಗಿ ಇಟ್ಟಾಕ್ಕೊಂಡು ಅದನ್ನು ನಮ್ಮ ಡೋನ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ನಾವು ಹಿಟ್ಟು ಯಾಕೆ ಹಾಕ್ಕೋಬೇಕು ಅಂದರೆ ನಾವು ಈಸ್ಟ್ ಹಾಕಿರೋದ್ರಿಂದ ಅದು ತುಂಬ ಅಂಟಂಟಾಗಿರುತ್ತೆ. ಸೊ ನಮ್ಮ ಚಾಕು ಮತ್ತು ಶೆಲ್ಫ್ ಎಲ್ಲ ತುಂಬ ಅಂಟ್ಕೊಂಡು ಗಲೀಜಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಅಂಟಲ್ಲ ಅದು. ನೋಡಿ ಈ ರೀತಿ ಒಂದೇ ಪ್ರಮಾಣದಲ್ಲಿ ನಾವು ಹಿಟ್ಟು ತಗೊಂಡು ಅದನ್ನು ಸ್ಮೂತಾಗಿರೋದು ಡೋ ಮೇಲ್ಗಡೆ ಬರಬೇಕು. ನಾವೇನು ಅದನ್ನೆಲ್ಲ ಸೆಟ್ ಮಾಡಿರ್ತೀವಲ್ಲ ಅದೆಲ್ಲ ಕೆಳಗಡೆ ಇರಬೇಕು. ಆ ರೀತಿ ನಾವು ಈ ಥರ ಸ್ಮೂತ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಡೆದೋಗಿದ್ರೆ ನಾವು ಅದನ್ನು ಮತ್ತೆ ಸೆಟ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ನಾವೇನು ಒಬ್ಬಟ್ಟಿಗೆ ಹೂರಣ ಹಾಕ್ಕೊಂಡು ಮಾಡ್ಕೊತೀವಲ್ಲ ಆ ರೀತಿ ಇದನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಎಷ್ಟು ಸ್ಮೂತಾಗಿ ಬರುತ್ತೆ. ನೋಡಿ ಎಲ್ಲದನ್ನು ನಾನು ಇದೇ ರೀತಿ ಮಾಡ್ಕೊತೀನಿ. ಒಂದೇ ಸೇಮ್ ಅಳತೆಯಲ್ಲಿ ಮಾಡ್ಕೊಳ್ಳಿ. ಇದು ಇದಕ್ಕೆ ನಾನು ಮಾಡೋ ಗಂಟ ನನಗೆ 3 hours ಟೈಮ್ ಬೇಕಾಯಿತು. ತುಂಬ ಪೇಷನ್ಸ್ ಆಗಿ ಮಾಡ್ಕೋಬೇಕಾಗುತ್ತೆ ಇದನ್ನು. ನೋಡಿ ನಾನು 2 ಟ್ರೇಗೆ ಜೋಡಿಸಿದ್ದೀನಿ. ನೋಡಿ ನೀವಿವಾಗ ಸೈಜ್ ಗಮನಿಸ್ಕೊಳ್ಳಿ. ನಾನು ಇದನ್ನು ಒಂದು 30 to 40 minutes ಮೊದಲ ಥರನೇ ಮುಚ್ಚಿ ಸ್ವಲ್ಪ ಹೀಟ್ ಇರೋ ಜಾಗದಲ್ಲಿ ಇಟ್ಕೊತೀನಿ. ನಾನೊಂದು 30 minutes ಆದಮೇಲೆ ಇವಾಗ ಪ್ರೀಹೀಟ್ ಮಾಡ್ಕೊತಾ ಇದ್ದೀನಿ. 10 minutes ಪ್ರೀಹೀಟ್ ಮಾಡ್ಕೊತೀನಿ. ಇವಾಗ ನೋಡಿ ನಮ್ಮ ಡೋ ಹೇಗಾಗಿದೆ ಅಂತ, ಎಷ್ಟು ದಪ್ಪ ದಪ್ಪ ಆಗಿದೆ, ಎಷ್ಟು ಉಬ್ಬಿದೆ ಅಂತ. ನೋಡಿ ಇವಾಗ ಸ್ವಲ್ಪ ಹಾಲು ತಗೊಂಡು ಹಾಲನ್ನ ಅದಕ್ಕೆ ಬ್ರಷ್ ಮುಖಾಂತರ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ನೀವು ಬಟ್ಟೆ ತಗೊಂಡು ಅದನ್ನು ಈ ರೀತಿ ಸವರ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಎಲ್ಲದಕ್ಕೂ ನೀಟಾಗಿ ಹಾಲು ಅಂಟ್ಕೊಳ್ಳೋ ಥರ ಒಂದು 2-3 ಸಲ ಅದನ್ನು ಹಚ್ಕೊಳ್ಳಿ. ಇವಾಗ ನಾನು ಗಾರ್ನಿಷ್ಗೆ ಅಂತ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನ್, ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಂಡು ನಾನು ಓವನ್ಗೆ ಇಡ್ತಾ ಇದ್ದೀನಿ. ಇದು
30 ಮಿನಿಟ್ಸ್ ಆದಾಗ ನೋಡಿ ಇಷ್ಟು ಕಲರ್ ಬಂದಿದೆ. ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ನಾನು ತಗೊತೀನಿ ಬನ್ನ. ನೋಡಿ ಈ ಕಲರ್ ಬಂದಿದೆ. ಇದಕ್ಕೆ ಬಿಸಿ ಇದ್ದಾಗಲೇ ಓವನಿಂದ ತೆಗೆದ ತಕ್ಷಣ ಈ ರೀತಿ ಬೆಣ್ಣೆ ತಗೊಂಡು ನೀಟಾಗಿ ಅದಕ್ಕೆ ಹಚ್ಕೋಬೇಕು. ಈ ರೀತಿ ಎಲ್ಲದಕ್ಕೂ ನೀಟಾಗಿ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಈ ಬೆಣ್ಣೆ ಹಚ್ಚೋದ್ರಿಂದ ನಮಗೆ ತುಂಬ ಶೈನಿಂಗ್ ಬರುತ್ತೆ. ನೋಡಿ ಒಂದು ಟವಲ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ತೇವ ಮಾಡ್ಕೊಳ್ಳಿ. ತುಂಬ ಹಿಂಡೋ ಥರ ತೇವ ಮಾಡ್ಕೋಬೇಡಿ. ಸ್ವಲ್ಪ ತೇವ ಮಾಡಿಕೊಂಡು ಒಂದು 20 ನಿಮಿಷ ಈ ರೀತಿ ಮುಚ್ಚಿಟ್ಬಿಡಿ. ಇವಾಗ ನೋಡಿ ನಮ್ಮ ಬನ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಸೇಮ್ ನೀವು ಕಡಾಯಲ್ಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ನೋಡಿ ಸ್ವಲ್ಪನೂ ಕೂಡ ನಮಗೆ ಟ್ರೇಗೆ ಅಂಟ್ಕೊಂಡಿಲ್ಲ. ನೋಡಿ ಎಷ್ಟು ಎಳೆ ಎಳೆಯಾಗಿ ಬಂದಿದೆ ಅಲ್ವಾ, ಎಷ್ಟು ಫ್ಲಫಿ ಆಗಿದೆ ನೋಡಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವಿದಕ್ಕೆ ಯಾವುದೇ ಥರ ಮೊಟ್ಟೆ ಕೂಡ ಹಾಕ್ಕೊಂಡಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ. ವಾವ್, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.